ಶ್ರಾವಣ ಮಾಸದ ಪ್ರಯುಕ್ತ ಈಗ ತುಂಬ ವರ್ಷದ ಕೂಡವೇ ವರ್ಷ ತುಂಬ ಜನ ಬಂದು ಈಗ ಸುಮಾರು ವರ್ಷಗಳಿಂದ ಇಲ್ಲಿ ಆ ಪರಮಾತ್ಮ ಇದು ಸಂಕಲ್ಪ ಅನ್ನೋದು ಬಹಳ ಅದ್ಭುತವಾಗಿ ನಡೀತೈತೆ. ಅಷ್ಟೇ ಅಲ್ಲ, ಇನ್ನೂ ಅನೇಕ ಜನರು ಬಂದು ಈಗ ಕೂಡ ಇನ್ನು ಮುಂದೆ ತುಂಬ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಆದರೂ ಸಹ ಈ ಪ್ರಯುಕ್ತ ಬಹಳ ಪವಿತ್ರವಾದಂಥದ್ದು. ಅಷ್ಟೇ ಅಲ್ಲ, ನಮ್ಮ ವಾದ್ಯಗೋಷ್ಠಿಗಳು ಕೂಡ ಅವರು ಕೂಡ ವಾರ ಬಂದು ನಮಗೆ ಬಹಳ ಇದು ಕೊಡ್ತಿದ್ದಾರೆ. ಆ ಪ್ರಕಾರವಾಗಿ ಆ ಪರಮಾತ್ಮನ ಪಾದಗಳಿಗೆ ಅರ್ಪಣೆ ಮಾಡ್ತಾ ನಾವು ಇಲ್ಲಿನ ಕಾರ್ಯಕ್ರಮ ನಡೆಸ್ಕೊಡ್ತಾ ವಿಶೇಷ ಕಾರ್ಯಕ್ರಮ. ಈಗ ವಿಶೇಷ ಶ್ರಾವಣ ಮಾಸದ ಪ್ರಯುಕ್ತ ಶನಿವಾರ ತುಂಬ ಇದು 4ನೇ ವಾರದ ಪ್ರಯುಕ್ತದಲ್ಲಿ ಬಹಳ ನಮ್ಮ ಜನಗಳು ಬಂದು ನಮಗೆ ಅದ್ಭುತವಾದಂಥ ಆ ಪರಮಾತ್ಮ ಪಾದಗಳಿಗೆ ಅರ್ಪಣೆ ಮಾಡ್ತಾ ಬಹಳ ಅದ್ಭುತವಾಗಿದೆ. ಅಮಾವಾಸ್ಯೆ ಏನು ವಿಶೇಷ ಪೂಜೆ? ಅಮಾವಾಸ್ಯೆ ಪೂರ್ತಿ ಇದ್ದೇ ಇರ್ತದೆ ಸರ್. ಇವತ್ತು ಶ್ರಾವಣ ಮಾಸದಲ್ಲಿ ಅಮಾವಾಸ್ಯೆ ಬಂದಿರೋದ್ರಿಂದ ಬಹಳ ತುಂಬ ಇದು ಪ್ರಯುಕ್ತವಾದಂಥದ್ದು. ಆ ಬಂದು ಸಂಕಲ್ಪ ಆ ಪರಮಾತ್ಮನ ಹತ್ರ ಎಲ್ಲರೂ ಕೂಡ ಇದು ಮಾಡ್ತಾರೆ. ದೇವಸ್ಥಾನದ ಬಗ್ಗೆ ನಾವು ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಪ್ರಥಮ ಅಂದರೆ ಸುಮಾರು ಇದು 32ನೇ ವರ್ಷ ಅಲ್ಲಿಂದ ಕೂಡ ಮೊದಲು ಈ ದೇವಾಲಯವನ್ನು ಕಟ್ಟಿಲ್ಲ, ಸಪ್ರ ಹಾಕ್ಕೊಂಡು ನಾವು ಇಲ್ಲಿ ಇದು ಮಾಡ್ತಾಯಿದ್ರೆ ಇದೇ ರೀತಿಯಾಗಿ ಈಗ ಹಾರ್ಮೋನಿಯಂ ತಬಲಾವರು ಬಂದು ನಡೀತಾ ಇತ್ತು. ಆಗ ಒಬ್ಬರು ಇಂಜಿನಿಯರ್ ಬಂದು ಈ ಕಡೆ ಮುಳುಬಾಗಲ ಕಡೆ ಹೋಗ್ತಕ್ಕಂಥವರು ಬಂದು ಈ ಥರ ನೀವು ಇದು ಮಾಡ್ತಾಯಿದ್ರೆ ಇದು ಇಂಡಸ್ಟ್ರಿಯಲ್ ಏರಿಯಾಗೆ ಸೇರಿದ್ದು ಮಾಡಬಾರ್ದು ಅಂತಂದರು. ಸರಿ, ನಾವು ಅದೇ ಪ್ರಕಾರವಾಗಿಯೇ
ಸರ್ ಏನು ನಾವು ದೊಡ್ಡ ದೇವಸ್ಥಾನ ಕಟ್ಟೋದಿಲ್ಲ, ಏನೋ ನಮ್ಮ ಆ ಪರಮಾತ್ಮನ ಇದರಿಂದ ನಾವು ನೋಡು ಈ ಫೋಟೋ ಕಟ್ಕೊಂಡು ನಾವು ಕಾಲ ಕಳೀತಾ ಇದ್ರೆ ಅಂದರೆ ಆತ ಸರಿ ಇನ್ನು ಮಾಡಬೇಡ ಅಂತ ಹೇಳ್ಬಿಟ್ಟು ಹೊರಟೋದು. 4 ದಿವಸಕ್ಕೆ ಆ ಪರಮಾತ್ಮ ಸಂಕಲ್ಪ ಅವನಿಗೆ ಅದು ಏನಾಯಿತೋ ಏನೋ ಗೊತ್ತಿಲ್ಲ, ಬಂದು ಬೆನ್ನು ತಟ್ಟಿ ಏನಯ್ಯ ನೀವು ಇನ್ನು ಸ್ವಲ್ಪ ಚಿಕ್ಕದಾಗಿ ಇದು ಮಾಡ್ಕೊತೀರ ಅಂತಂದರು. ಸರ್ ಮಾಡಬೇಕಂತ ಅಭಿಮಾನ ಐತೆ, ಮಾಡ್ಕೊಳ್ತೀವಿ ಆದಮೇಲೆ ಅವರು ನಾನು 2 ದಿವಸ ರಜೆ ಹಾಕ್ತೀನಿ, ಆ ರಜಾ ದಿವಸ ನೀವು ಇಲ್ಲಿ ಇದು ಮಾಡಿಬಿಡಬೇಕು, ಇದು ನಮ್ಮ ಮೇಲೆ ಇದು ಬರ್ತೈತೆ ಅಂತ ಹೇಳೋದ್ರು. ಅದೇ ಪ್ರಕಾರವಾಗಿಯೇ 2 ದಿವಸ ಅವ್ರು ರಜೆ ಹಾಕಿರೋ ಅಷ್ಟರೊಳಗೆ ಈ ಪಕ್ಕದಲ್ಲಿ ಆಗ ಕಲ್ಲು ಫ್ಯಾಕ್ಟ್ರಿ ಇತ್ತು, ಅಲ್ಲಿ ಸಂಗಮ ಬಂದು ನಮ್ಮ ಗರ್ಭಗುಡಿ ಹತ್ರ 4 ಪೀಸ್ ಹಾಕಿ ಅವ್ರು ಬರೋಷ್ಟರೊಳಗೆ ಎಲ್ಲ ರೆಡಿ ಇತ್ತು. ಬಂದು ಬೆನ್ನು ತಟ್ಟಿ ಬೇಷ್ ನೀವು ಮಾಡ್ತೀರಿ ಅಂತ ಹೇಳಿದ್ರು. ಆ ಪರಮಾತ್ಮ ಅನುಗ್ರಹ ಇತ್ತೇನೋ ಇದುವರೆಗೂ ಕೂಡ ಯಾವುದು ಇದಿಲ್ಲದೆ ಯಾರು ಬಂದು ಮಾತನಾಡದೆ ಎಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರ. ಬಹಳ ಪವಿತ್ರವಾದಂಥ ದೇವಸ್ಥಾನ ಇದೆ. ನಿಮ್ಮ ಹೆಸರು? ಬಸಪ್ಪನವರು ಅಂತಿದ್ರು. ಅವರು ಕೂಡ ತೀರೋದ್ರು. ಆದಮೇಲೆ ಅವರು ಮಗನಾದಂಥ ವೇಣುಗೋಪಾಲು ಮಂಜುಳಮ್ಮನವರು ಅವರು ಕೂಡ ಕಾರ್ಯಕ್ರಮ ಇದೆಲ್ಲ ನಡೆಸ್ಕೊಡ್ತಾರೆ. ನಮಸ್ಕಾರ. ಸರಿ.